ಆಸ್ ಯು ಗೈಸ್ ಕೆಲಸ ಚೂಡಿದಾರ ಹಾಕೊಂಡಿದ್ದೀನಿ, ಹಣ ಇಟ್ಟಿದ್ದೀನಿ. ಸೊ ಈ ತರ ಕಲರ್ಸ್ ಎಲ್ಲ ಚೆಕ್ ಮಾಡ್ತಿದೀವಿ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಮತ್ತೆ ಸೋಫಾ ಬರುತ್ತೆ ಅತಿ ಶೀಘ್ರದಲ್ಲಿ. ಇಲ್ಲಿ ಸೋಫಾ ಏನ್ ನೋಡ್ತಾ ಇದ್ದೀರಾ, ಸೊ ನನಗೆ ಈ ತರ ಐಡಿಯಾ ಆಯ್ತು, ಬಟ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಡಿಸೈನ್. ನಮ್ಮಮ್ಮ ನೋಡಿ ನಮ್ಮ ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಜಿದ್ದಲ್ಲಿ ಕುತ್ಬಿಟ್ಟಿದ್ದಾರೆ. ಸೊ ಗೈಸ್ ನಾನು H&Mಗೆ ಬಂದ್ಬಿಟ್ಟು ಒಂದಷ್ಟು ಸ್ವಲ್ಪ ಬಟ್ಟೆ ತಗೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಡ್ ಬಾತ್ ಮಾಡಬೇಕು. ಸೊ ಫೈನಲ್ ನನಗೆ ಡಾಕ್ಟರ್ ಏನು ಕೊಟ್ಟಿದ್ರು, ಶಾಂಪೂ ಮತ್ತೆ ಕಂಡೀಷನರ್ ಅದನ್ನು ಯೂಸ್ ಮಾಡಬೇಕು. ಸೊ ಇಟ್ ಇಸ್ ಆಕ್ಚುಲಿ ಲೀವಿಂಗ್ ಕಂಡೀಷನರ್. ಈ ಶೂಸ್ ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ತೊಳಿಬೇಕು ಅಂತ ಅವತ್ತಿಂದ ಇಲ್ಲಿ ಇಟ್ಟಿದ್ದೀನಿ, ತೊಳೆಯೋದಕ್ಕೆ ಆಗ್ತಿಲ್ಲ. ನೀವು ನಿಮ್ಮ ಶೂಸ್ನ ಹೆಂಗೆ ತೊಳಿತೀರಾ ಗೈಸ್ ಕಮೆಂಟ್ ಮಾಡಿ. ಫೈನಲಿ ತಲೆ ಸ್ನಾನ ಮಾಡ್ಕೊಂಡಾಯ್ತು. ಆ್ಯಂಡ್ ಇವತ್ತು ನಾನು ಆಸ್ ಯು ಗೈಸ್ ಕೆಲಸ ಚೂಡಿದಾರ ಹಾಕೊಂಡಿದ್ದೀನಿ, ಹಣ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ಯಾವುದೇ ಥರ ಬೇಸ್ ಏನೂ ಹಾಕಿಲ್ಲ, ಬರೀ ಲಿಪ್ಸ್ಟಿಕ್ ಹಣೆ ಬೊಟ್ಟೆಲ್ಲ ಇಟ್ಬಿಟ್ಟು ರೆಡಿ ಆಗಿದ್ದೀನಿ. ಮೈ ಸ್ಕಿನ್ ಈಸ್ ಗೆಟಿಂಗ್ ಬೆಟರ್. ಸೊ ಟ್ಯಾಬ್ಲೆಟ್ಸ್ ಕೂಡ ರೆಗ್ಯುಲರ್ ತೊಗೋತಿರ್ಬೇಕು. ನಾನು ಮರ್ತೆ ಹೋಗ್ತೀನಿ. ಸೊ ಇವಾಗ ಶಾಪ್ಗೆ ಕೂಡ ಹೊರಡೋಣ. ಸೊ ಶಾಪಲ್ಲಿ ಕೂಡ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಲೆಟ್ಸ್ ಗೋ ಗೈಸ್. ಏನಿವತ್ತು ಚೂಡಿದಾರ ಹಾಕೋಬಿಟ್ಟಿಯಾ? ಸುಮ್ಮನೆ ಹಂಗೆ ಮನಸ್ಸಾಯ್ತು ಅದಕ್ಕೆ ಹಾಕೊಳ್ಳೋಣ ಅಂತ. ಚೂಡಿದಾರ ಕಾಣಕ್ಕಿಲ್ಲ ನೋಡಿ. ಏನು ಏನು ಬಾಡಿನೇ ಕಾಣಕ್ಕ ಚೂಡಿದಾರಲ್ಲಿ ಸಣ್ಣ ಕಾಣಿಸ್ತೀನಿ ಅಂತನಾ? ಹಂಗೇನಿಲ್ಲಮ್ಮ, ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಿ. ಕೂಲಿನ ಮೇಲೆ ಸ್ಟ್ರೈಟ್ ಮಾಡೋಕೆ ಚೂಡಿದಾರಲ್ವಾ? ಇಲ್ಲ, ಕರೆಕ್ಟಾಗಿದೆ. ಇದು ಬರದೆ ಹಿಂಗೆ ಕೂಲಿನ ಮೇಲೆ ಸ್ಟ್ರೈಟ್ ಮಾಡೋಕೆ ಹೋಗಲ್ಲ, ಸ್ವಲ್ಪ ದಿನ ಹಂಗೆ ಬಿಡ್ತೀನಿ. ಸೆಟ್ ಮಾಡೋಕೆ ಹೋಗಲ್ಲ, ಅವಶ್ಯಕತೆ ಇದ್ದಾಗ ಅಷ್ಟು ಹಂಗೆ ಇರ್ತೀನಿ. ರೋ ಏನಾಗ್ತಿದೆ, ಆ ಕೂಲೆಲ್ಲ ಸ್ಟ್ರೈಟ್ ಇದೆ. ಮುಂಚೆ ಸ್ಟ್ರೈಟ್ ಮಾಡಿರೋದು ಹಂಗೆ ಕೆಳಗಡೆ ಎಲ್ಲ ಸ್ಟ್ರೈಟ್ ಇದೆ. ಸ್ವಲ್ಪ ಅದೇ ಸರಿ ಹೋಗ್ಬೇಕು. ನಿಮಗೆ ಏನು ಅನಿಸ್ತಿದೆ ಗೈಸ್ ಕಮೆಂಟ್ ಮಾಡಿ. ಶಾಪಿಗೆ ಹೋಗ್ಬೇಕಲ್ವಾ, ಮತ್ತೆ ಯಾಕೆ ರೆಡಿ ಆಗಿದೆಯಾ ಅನ್ನೋದು. ನೀವು ಯಾಕೆ ರೆಡಿ ಆಗಿಲ್ಲ? ನಾನು ರೆಡಿ ಆಗ್ತೀನಿ, ಸೀರೆ ಉಟ್ಕೊಂಡ್ರೆ ಆಯ್ತು. ಸರಿ ಹುಡ್ಕೊಳ್ರಿ, ಮತ್ತೆ ಅವ್ರು ಮುಗಿಸ್ಬಿಟ್ಟು ಹೋಗೋಣ. ಇಲ್ಲಿ ಸೋಫಾ ಏನು ನೋಡ್ತಾ ಇದ್ದೀರಾ, ಸೊ ನನಗೆ ಈ ತರ ಐಡಿಯಾ ಆಯಿತು, ಬಟ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಡಿಸೈನ್. ಬಟ್ ಈ ತರ ಎಲ್ ಶೇಪಲ್ಲಿ ಮಾಡಿಸ್ಬೇಕು ಅಂತ ಇದು ಸ್ವಲ್ಪ ಜಾಸ್ತಿನೇ ಲಾಂಗ್ ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಮಲ್ಟಿಪಲ್ ಡಿಸೈನ್ಸ್ನ ಕನ್ಸಿಡರ್ ಮಾಡ್ಕೋತಿದ್ವಿ. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಏನಿದೆ, ಸೊ ಈ ತರ ಡೈನಿಂಗ್ ಟೇಬಲ್ ಡಿಸೈನ್ ಬರುತ್ತೆ. ಆಮೇಲೆ ಆ್ಯಕ್ಚುಯಲ್ ಚೇರ್ ಡಿಸೈನ್ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಆ್ಯಕ್ಚುಯಲ್ ಸೋಫಾ ಡಿಸೈನ್ ಸ್ವಲ್ಪ ಈ ಥರ ಬರುತ್ತೆ, ಬಟ್ ಪಿಲ್ಲೋದು ಸ್ವಲ್ಪ ಬರೀ ಬೇಜ್ ಮಾತ್ರ ಇಡೋಣ ಅಂದ್ಕೊಂಡಿದ್ವಿ. ಈ ಥರ ಎಲ್ಲ ಡಿಸೈನ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ನಮ್ಮಮ್ಮ ನನಗೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಜೀಮ್ ಸರ್ ಕೂಡ ಬಂದಿದ್ದಾರೆ ನಮಗೆ ಕಲರ್ ಎಲ್ಲ ತೋರಿಸೋದಕ್ಕೆ. ಸೊ ನಮ್ಮ ಮನೆದು ತೆಗೀರಿ. ಸೊ ಈ ಥರ ಕಲರ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಮತ್ತು ಸೋಫಾ ಬರುತ್ತೆ ಅತಿ ಶೀಘ್ರದಲ್ಲಿ. ಈ ಟೇಬಲ್ ಹೋಗುತ್ತೆ. ಸೊ ಅದನ್ನು ನಮ್ಮ ಅಜೀಮ್ ಸರ್ರೇ ಮಾಡಿಕೊಡ್ತಿರೋದು. ಸೊ ನಿಮಗೂ ಏನಾದ್ರು ಬೇಕಂತಂದರೆ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ. ಅವ್ರನ್ನ ಅಂದರೆ ನನ್ನ ಕೆಲಸ ಆಗೋ ತನಕ ಬೇಕಂದ್ರೆ ವೆಯ್ಟ್ ಮಾಡಿ ನೋಡಿ, ಆಮೇಲೆ ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಸೇಮ್ डिजाइन है ना? सेम बैकग्राउंड का भी ये थोड़ा सा शायद लेंथ कम आएगा वो जो अभी हमारा पिलो है उसके लिए हम लोग इसमें जा रहे हैं ये वाला सोफे का कपड़ा। इससे दूसरे कलर मिल सकता है, इससे थोड़ा सा वाइब्रेंट वाला मैं कोशिश करूँगा मैम। ಗೈಸ್ ಇವಾಗ ನಾವು ಈ ಕಲರ್ಸ್ಗಳನ್ನ ನೋಡ್ತಿದ್ವಿ. ಇದರಲ್ಲಿ ನನಗೆ ಇದೊಂದು ಇಷ್ಟ ಆಯಿತು ಸೋಫಾಗೆ, ಬಿಕಾಸ್ ನಮ್ಮ ಮನೇಲಿ ಡಾಗ್ ಇರೋದ್ರಿಂದ ಅವಳೆಲ್ಲ ಹತ್ತುತ್ತಾ ಇರ್ತಾಳೆ, ಕೊಳೆ ಹಾಕ್ತಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ಬೇಸಿಸಲ್ಲಿ. ಸೊ ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಮ್ಯಾನೇಜ್ ಆಗುತ್ತೆ ಕ್ಲೀನ್ ಮಾಡೋದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಈ ಕಲರ್ ಅಂದ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಇದ್ದರೆ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತಿದೆ. ನಾನು ವೆಲ್ವೆಟಲ್ಲಿ ನೋಡ್ತಿದ್ದೆ, ಬಟ್ ದೆನ್ ಇದೊಂದಿತ್ತು ವೆಲ್ವೆಟಲ್ಲಿ, ಬಟ್ ಇದು ಸ್ವಲ್ಪ ಈ ಥರ ಮಾರ್ಕ್ ಬಂದುಬಿಡುತ್ತೆ. ಹಂಗಾಗಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇದೆರಡರ ಮಧ್ಯದಲ್ಲಿ ಇನ್ನೊಂದು ಕಲರ್ ಬರುತ್ತೆ. ಸೊ ಅದೇನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ಸೊ ಇದೇನಾದ್ರು ತೊಗೊಂಡ್ರೆ ಅಂದರೆ ಫೈನಲಾಗಿ ಇದನ್ನೇನಾದ್ರು ಮಾಡಿಸಿದ್ರೆ ಇದ್ರ ಜೊತೆ ಈ ಕಲರ್ ಪಿಲ್ಲೋಸ್ ಚಿಕ್ಕ ಪಿಲ್ಲೋಸ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಬಟ್ ಈ ಥರ ಕಲರ್ಸ್ಗೆ ಏನಾದ್ರು ಹೋದರೆ ಸ್ವಲ್ಪ ಇದಕ್ಕಿಂತ ಒಂಚೂರು ಲೈಟ್ ವೈಬ್ರೆಂಟ್ ಇರುವಂಥ ಕಲರ್ ಅಂತ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ನಮ್ಮ ಮನೆಗೂ ಸೋಫಾ ಡೈನಿಂಗ್ ಟೇಬಲ್ ಬರುತ್ತೆ. ಎರಡೂ ಸ್ವಲ್ಪ ಮ್ಯಾಚಿಂಗ್ ಕಾಂಬಿನೇಷನಲ್ಲಿ ಬರುತ್ತೆ. ಡೈನಿಂಗ್ ಟೇಬಲ್ದು ಚೇರ್ಸ್ಗಳೇನಿದೆ ಅದು ಕೂಡ ನಾವು ಗ್ರೀನ್ ಕಲರಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ನೋಡ್ತಾ ಇರಿ. ಸೊ ಇದರಲ್ಲಿ ಬೇಸಿಕಲಿ ಚೇರ್ದು ಏನು ಕ್ವಾಲಿಟಿ ಇದೆ ಈ ಥರ ಹಿಂಗೆಲ್ಲ ಚೆಕ್ ಮಾಡ್ತಾರಂತೆ. ನಂಗೆ ಡಿಸೈನ್ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಕ್ಯಾ ಹೇ ये ಫೈರ್ ಪ್ಲೇಸ್ ಅಚ್ಚಾ ಗೈಸ್. ಇದು ಇವ್ರು ಮಾಡಿರೋದಂತೆ ಡಿಸೈನ್, ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ये तो बहुत अच्छा है. ये तो पूरा ये रॉयल फैमिली का पूरा फील आ रहा है. मतलब मुझे ऐसे वाइट भी बहुत अच्छा लगता है. मतलब आपका काम के ऊपर तो डाउट नहीं है हमें. ये पूरा रोटेट वाली चेयर, ऑफिस चेयर. सो गाइस ये चेयर ನೋಡಿ ಏನು ಸಕ್ಕತ್ತಾಗಿದೆ ಅಂತ. लेकिन ये टाइम बहुत लगता है, हाँ. महंगा हो जाता है मामला. आप मुझे कभी भी दे दो, कोई दिक्कत नहीं. ಫೈನಲಿ ಕ್ಯಾಬ್ ಹೊತ್ಕೊಂಡಾಯ್ತು. ಆ್ಯಂಡ್ ಇನ್ನೊಂದೇನಂತಂದರೆ ಇತ್ತೀಚೆಗೆ ಡೈಲಿ ಬೆಳಗ್ಗೆ ಎದ್ದ ಮೇಲೆ ತಿಂಡಿ ಆದಮೇಲೆ ಆದರೆ ಮುಗೀತು, ತಿಂಡಿ ಆದರೆ ಮುಗೀತು, ಫುಲ್ ನಿದ್ದೆ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಹಿಂಗೆ ಆಗ್ತಿದೆಯೋ, ಶಕೆಗಾಲ ಅಂತ ಹಿಂಗೆ ಆಗ್ತಿದೆಯೋ ಅನ್ನೋ ಗೊತ್ತಿಲ್ಲ. ನಿಮಗೂ ಹಂಗೆ ಆಗ್ತಿದೆಯಮ್ಮ? ನಿಮಗೂ ನಿದ್ದೆ ಬರ್ತಿದೆಯಾ? ಅಲ್ಲ ಕೊಡ್ರಿ ಕ್ಯಾಬಲ್ಲಿ ಫೋನ್ ಮಾಡ್ಬಿಟ್ಟು ನಂಬ್ಕೊಳ್ರಿ. ನನ್ನ ಶಾಪಲ್ಲಿ ಕಾಲ ತುಂಬ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಜನ ಎಲ್ಲ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾವೇನೋ ಪ್ರೊಫೆಷನ್ ಯೂಸ್ ಮಾಡ್ತೀವಿ, ಇವರೆಲ್ಲ ಏನಕ್ಕೆ ಯೂಸ್ ಮಾಡಬೇಕು ಫೋನ್? ಅದು ಸರಿನೇ. ನಾನು ಚಿಕ್ಕವಳಿದ್ದಾಗ ನಂಗೆ ಬೈಯೋರು ನೋಡಿ, ಇವಾಗ ನನಗೂ ಟೈಮ್ ಸಿಗ್ತದೆ ಬೈಯೋಕ್ಕೆ. ಅದೇ ಕಾಲ ಎಲ್ಲ ಬದಲಾಗುತ್ತೆ, ಎಲ್ರದ್ದು ಬದಲಾಗುತ್ತೆ, ಎಲ್ರಿಗೂ ಚಾನ್ಸ್ ಸಿಗುತ್ತೆ ಏನೋ.
ಈಗ ನಮ್ಮಮ್ಮ ಬೈಯಲ್ಲ, ಇವಾಗ ಇದೇ ನನ್ನ ಪ್ರೊಫೆಷನ್ ಆಗೋಯ್ತಲ್ಲ. ನಮ್ಮ ಅಣ್ಣನು ಒಂದು ಕಾಲದಲ್ಲಿ ಮೇಕಪ್ ಎಲ್ಲ ಮಾಡ್ಕೋಬೇಡ ಅನ್ನೋ, ಇವಾಗ ಅವನಿಗೆ ನಾನಲ್ಲ ನನ್ನ ಪ್ರೊಫೆಷನ್ನೇ ಇದು ಅಂತ ಅರ್ಥ ಆದಮೇಲೆ ಅವನಿಗೆ. ನಾನು ಸಂಗೀತ ಇವೆಂಟ್ದು ವಿಡಿಯೋ ತೋರಿಸ್ತಾ ಇದ್ದೀನಿ, ಹೆಂಗೆಲ್ಲ ಆಯಿತು, ನಾನು ಹೆಂಗೆಲ್ಲ ಕುಣಿದ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಅಷ್ಟೊತ್ತಿಗೆ ಪೋಸ್ಟ್ ಆಗಿರುತ್ತೆ ಯೂಟ್ಯೂಬಲ್ಲಿ ನೋಡಿ. ಗೈಸ್, ಲಾಸ್ಟ್ ಟೈಮ್ ಒಂದು ಹುಡುಗನ ಫೋಟೋ ತೋರಿಸಿದ್ರೆ ನಮ್ಮಮ್ಮ ಬೇಡ ಅಂತ ಹೇಳಿದ್ದೆ ಆಯ್ತಾ. ಈಗ ಮತ್ತೆ ಹೊಸದು ಇನ್ನೊಂದು ಯಾವುದೋ ಹುಡುಗನ ಫೋಟೋ ಬಂದಿದೆ ನೋಡ್ತೀಯ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನಮ್ಮಪ್ಪ ಏನು ಚಪಾತಿ ಫೋಟೋನ ಅಂತ ಕೇಳ್ತಾರೆ. ಆಮೇಲೆ ನಮ್ಮಮ್ಮ ನೋಡಿ ನನ್ನನ್ನು ನಮ್ಮ ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಜಿದ್ದಲ್ಲಿ ಕೂತ್ಬಿಟ್ಟಿದ್ದಾರೆ. ನನ್ನ ಮಗಳು ಚೆನ್ನಾಗಿ ಸೆಟಲ್ ಆಗ್ಬಿಡ್ಬೇಕು ಒಂದು ಹುಡುಗನ ಜೊತೆ ಅಂತ ಹೇಳ್ಬಿಟ್ಟು. ಕಾಫಿ ಪ್ಲಾಂಟರ್ ಅಪ್ಪ ಅಮ್ಮ. ನಾನು ಕಾಫಿ ಬೆಳಿಬೇಕಂಗಾರ ಹೋಗಿ ಅಯ್ಯೋ ರಾಣಿ ಥರ ಇಟ್ಕೋತಾರೆ ಕಾಫಿ ಪ್ಲಾಂಟರ್, ಗೊತ್ತಾ? ನಾನು ನನ್ನನ್ನು ರಾಣಿ ಥರ ಇಟ್ಕೊಂಡಿದ್ದೀನಲ್ಲ. ನನ್ನನ್ನು ನಾನು ರಾಣಿ ಥರ ಇಟ್ಕೊಂಡಿದ್ದೀನಲ್ಲ, ಬೇರೆ ಆಗ್ಬೇಕು ನನ್ನ ರಾಣಿ ಥರ ಇಟ್ಕೊಳಕ್ಕೆ. ಏನ್ ಅನ್ಸುತ್ತೆ ಗೈಸ್, ಮದುವೆ ಆಗ್ಬೇಕಾ, ಕೆರಿಯರ್ ನೋಡ್ಬೇಕಾ, ಅಥವಾ ನಾನೇ ಒಂದು ಸೈಡ್ ಕಟ್ಕೊಂಡು ಮನೆ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಆರಾಮಾಗಿರ್ಬೋದು ಅಂತಾನೆ ಗುರ್ರ ಅಂತವ್ರೆ. ಮೊದಲೇ ನಮಗೆ ಊರ್ದು ಮುಗ್ತಾರೆ, ಮಗಳನ್ನ ಮದುವೆ ಮಾಡ್ದಂಗೆ ಜೊತೆ ಇವ್ರನ್ನೇ ನೋಡ್ಕೊಂತ ಹೇಳಿ ಮಗಳು. ನನ್ನ ಇಷ್ಟ ಕಣಮ್ಮ, ಮದುವೆ ಆಗದಿಲ್ಲ ನನ್ನ ಇಷ್ಟ. ನಾನು ಆಗ್ತೀನಿ 22 ಇಯರ್ಸ್ ಎಲ್ಲ ನೀವು ಮಾಡ್ತಿದ್ದೆ ತಾನೆ, ಅವಾಗೆಲ್ಲ ಮಾಡ್ತೀನಿ ಅಂತ ಕೂತಿದ್ರು ಗೈಸ್ ನಮ್ಮಮ್ಮ. ನಾನು ನಮ್ಮ ಅಣ್ಣನ್ ಮಾಡಿ ಅಂತ ನಮ್ಮ ಅಣ್ಣಂಗೆ ಮದುವೆ ಮಾಡಿಸಿದ್ದಾಯ್ತು. ಅವಾಗ ಅರ್ಜೆಂಟ್ ಏನಿಲ್ಲ, ಬೇಕಾದಾಗ ಮದುವೆ ಆಗ್ಬೋದು ಬೇಕು ಅಂತಂದ್ರೆ. ಸೊ ಗೈಸ್, ಇವಾಗ ಫೈನಲಿ ನಾನು ಶಾಪ್ಗೆ ಬಂದು ನನ್ನ ಲ್ಯಾಶಸ್ ಕೂಡ ಮಾಡಿಸ್ಕೊಂಡೆ. ಸೊ ನನ್ನ ಲ್ಯಾಶಸ್ ಹೇಗೆ ಕಾಣಿಸ್ತಿದೆ ನೋಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಬಂದ್ಬಿಟ್ಟು ಹೈಬ್ರಿಡ್ ಲ್ಯಾಶಸ್. ಆ್ಯಂಡ್ ನಮ್ಮಪ್ಪ ನೋಡಿ ಕೂತ್ಕೊಂಡು ಏನೋ ನೋಡ್ತವ್ರೆ ಫೋನಲ್ಲಿ, ಅದನ್ನು ಕರೆಕ್ಟಾಗಿ ನೋಡೋಂಗಿಲ್ಲ, ಹಂಗೆ ಹಿಡ್ಕೊಂಡು ಕೂತವ್ರೆ. ಸೊ ಇವಾಗ ನನಗೆ ಏರ್ಪೋರ್ಟ್ಸ್ ತೊಗೋಬೇಕಿತ್ತು, ನಮ್ಮ ಅಮ್ಮಂಗೆ ಏನೋ ಕ್ರೀಮ್ ಎಲ್ಲ ತೊಗೋಬೇಕಿತ್ತಂತೆ. ನಂದು ಸನ್ಸ್ಕ್ರೀನ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀವಿ. ಸೊ ಗೈಸ್, ಅಕ್ಕ ಕೂಡ ಬಂದ್ಬಿಟ್ಟು ನೇಲ್ಸ್ ಮಾಡಿಸ್ಕೊತಿದ್ದಾರೆ. ನಮ್ಮ ಮೇಲ್ಗಡೆ ಶಾಪ್ ಇದ್ದಾರಲ್ಲ ಅವರು. ಸೊ ಇವಾಗ ನಾನು ಮತ್ತೆ ಅಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ನೇಲ್ಸ್ ನೋಡಿದ್ರಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು, ನನ್ನ ನೇಲ್ಸ್ನ ನೋಡಿ ಇಷ್ಟ ಆಗಿ ನನ್ನದೇ ಥರದ ನೇಲ್ಸ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದಾರೆ. ಸೊ ಗೈಸ್, ನಾನು ಮತ್ತು ಅಪ್ಪ ಇವಾಗ ವಂದನಕ್ಕ ಶಾಪಿಗೆ ಬಂದ್ವಿ. ಸೊ ಇಲ್ಲಿ ನಾನು ರಾಮೆನ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ವಲ್ಪ ಏನಕ್ಕೋ ಕ್ಯಾಶ್ ಬೇಕಿತ್ತು, ಹಂಗಾಗಿ ನಮ್ಮ ಅಪ್ಪನ ಹತ್ರ ಕ್ಯಾಶ್ ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಆಪ್ಷನ್ ಇತ್ತು. ಸೊ ರಾಮೆನ್ ಇದೆ ಅಂತ ಗೊತ್ತಾಯ್ತು, ಹಂಗಾಗಿ ತೊಗೋತಾ ಇದ್ದೀನಿ. ಇಲ್ಲಿ ಕುತ್ಕೊಂಡು ಇವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸಡನ್ನಾಗಿ ಹಸುವಾಗಕ್ಕೆ ಸ್ಟಾರ್ಟ್ ಆಗಿ, ಇತ್ತೀಚೆಗೆ ಹಸು ಜಾಸ್ತಿ ಆಗಿದೆ. ಸ್ವಲ್ಪ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಗೈಸ್. ಬಟ್ ನಮ್ಮ ಡಾಕ್ಟರ್ ಇನ್ನೂ 2 ವೀಕ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಆರಾಮಾಗಿ ಇರೋದು, ಬಟ್ ಆದರೂ ನೈಟು ತುಂಬ ವಾಕ್ ಮಾಡ್ತೀನಿ, ಅದು ಬೇಡ ಅಂತಾರೆ. ಬಟ್ ವರ್ಕೌಟ್ ಮಾಡಲಿಲ್ಲ ಅಂತಂದರೆ ನಾರ್ಮಲಾಗಿ ಇರೋಕ್ಕೆ ಆಗಲ್ಲ ಗೈಸ್. ಒಂಥರ ಲೈಫಲ್ಲಿ ತುಂಬ ನೆಮ್ಮದಿ ಇದೆ ಇವಾಗ, ತುಂಬ ನೆಮ್ಮದಿಯಾಗಿದ್ದೀನಿ ಅಲ್ಲ ಅಪ್ಪಾಜಿ? ಹಾಂ, ಹೊಸ ಮನೆಗೆ ಬಂದಲ್ಲಿ ತುಂಬ ನೆಮ್ಮದಿಯಾಗಿದ್ದೀವಲ್ಲ. ನಾನಂತೂ ಅಂದರೆ ಮೆಂಟಲಿ ತುಂಬ ನೆಮ್ಮದಿಯಾಗಿದೆ ನಾನು ಹೊಸ ಮನೆಗೆ ಬಂದಮೇಲೆ. ಸೊ ಇದು ಮನೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಲೆಕ್ಕಾಚಾರದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ನನ್ನ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಡೈಲಿ ತುಂಬ ಪೀಸ್ಫುಲ್ ಅನಿಸುತ್ತೆ. ಹಳೆ ಮನೇಲಿ ಒಂಥರ ಸಖತ್ ನೆಗೆಟಿವ್ ಫೀಲ್ ಆಗ್ತಿತ್ತು, ಬಟ್ ಈ ಮನೇಲಿ ಪಾಸಿಟಿವ್ ಅನಿಸುತ್ತೆ. ಏನಿಲ್ಲ, ನಿನ್ನೆ ಹುಡುಗ 3 ಜನ ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು. ಅವರು ಅಂಕಲ್ ಆಂಟಿ ಫಸ್ಟ್ ಕೇಳಿದ್ರು. ಅವ್ರು ಅರ್ಜೆಂಟ್ ಆಯ್ತು ಬರ್ತೀನಿ ಹೋದ್ರು. ಆಮೇಲೆ ಬಂತು, ಆಮೇಲೆ ಕೇಳಿದ್ರು. ಆಮೇಲೆ ಅಮ್ಮನ ಕೇಳಿದ್ರು, ಅಮ್ಮ ಹೇಳಿದ್ರು ಎಂಥದ್ದು ಹೋಮ್ವರ್ಕ್ ಮೀನಿಂಗ್ ಏನು ಅಂತ. ಅಮ್ಮ ಫಸ್ಟ್ ನಂಗೆ ಗೊತ್ತಿಲ್ಲ ಅಂತ. ಆಮೇಲೆ ಹೇಳ್ತೀನಿ ಬುಕ್ ತೆಗೆದು ಇದನ್ನ ತೋರಿಸಿದ್ರ ನಮ್ಮಪ್ಪ ಬರ್ದಿಡ್ಕೊಂಡವ್ರು ನೋಡಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ಬಿಟ್ಟು ನಂದು ಶಾಪ್ದು ಮೀನಿಂಗ್ ಹೇಳೋದಕ್ಕೆ ನಮ್ಮಪ್ಪ ಕೇಳ್ತಿದ್ರು. ಅದಕ್ಕೆ ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮಪ್ಪಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಇವಾಗ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಗೆ ಹೋದರೆ ನೀವು ಹೋಗಲಿಲ್ಲ ಅಂತಂದರೆ, ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಏನು ಮಾಡ್ಬೋದು ಅವರು, ಹೆಂಗೆ ಇರ್ಬೋದು, ಹೆಂಗೆ ಮಜಾ ಮಾಡ್ತಾರೆ ಅನ್ನೋದೊಂದು ಕೋಮೋ ಫೀಲ್ ಆಗುತ್ತಲ್ಲ, ಅದನ್ನು ನಮ್ಮಪ್ಪಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಕೂತ್ಕೊಂಡು. ನಂದು ಫೈನಲಿ ನೂಡಲ್ಸ್ ಬಂತು. ಪನ್ನೀರ್ ನೂಡಲ್ಸ್, ವೆಜಿಟೇಬಲ್ ನೂಡಲ್ಸ್, ಏನು ಬೇಕಾದ್ರೂ ಕರೀರಿ. ಇವಾಗ ನೋಡಿ ಎಷ್ಟೊಂದು ಫೋರ್ಕು ಸ್ಪೂನೆಲ್ಲ ಕೊಟ್ಟವ್ರೆ. ನೈಸ್. ಈಗ ತಿನ್ನುವ ಮನ್ಸು ತುಂಬ. ನೀವು ತಿನ್ನಲ್ಲ ಅಪ್ಪಾಜಿ? ಟೇಸ್ಟ್ ಮಾಡ್ತೀರಾ? ಟೇಸ್ಟ್ ಮಾಡ್ತೀನಿ. ಅದಕ್ಕೆ ಅಕ್ಕ 2 ಸ್ಪೂನ್ ಕೊಟ್ಟವ್ರು ನಮಗೆ. ಈಗ ತಿನ್ನುವ. ನನಗೆ ಸೂಪ್ ಇಷ್ಟ ಆಗುತ್ತೆ ಗೈಸ್. ಬಾಯ್ ಸುಡ್ಕೊಂಡೆ. ನಾನು H&Mಗೆ ಬಂದ್ಬಿಟ್ಟು ಒಂದಷ್ಟು ಸ್ವಲ್ಪ ಬಟ್ಟೆ ತೊಗೊಂಡೆ. ಸೊ ಇದನ್ನು ಆದರೆ ಮನೆಗೂ ತೋರಿಸ್ತೀನಿ, ಇಲ್ಲ ನಾಳೆ ತೋರಿಸ್ತೀನಿ. ಸೊ ಅದೊಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಆ್ಯಕ್ಚುಲಿ. ಆ್ಯಂಡ್ ಅಮ್ಮನೂ ಏನೇನೋ ಕ್ರೀಮ್ಸ್ ಎಲ್ಲ ತೊಗೊಂಡ್ರು. ನಾನು ನಿಮಗೆ ತೋರ್ಸೋಕೆ ಹೋಗಲಿಲ್ಲ, ಏನೋ ಗೊತ್ತಿಲ್ಲ, ಬೇರೆ ಝೋನಲ್ಲೇ ಇದ್ದೀನಿ ಇವತ್ತು, ಕಳೆದೋಗ್ತಾ ಇದ್ದೀನಿ ಮಧ್ಯದಲ್ಲಿ. ಈಗ H&Mಯಿಂದ ಹೊರಗಡೆ ಹೋಗುವ. ಹೆಂಗೂ ಶಾಪಿಂಗ್ ಆಯಿತು. 2 ಐಟಮ್ ತೊಗೊಂಡೆ ಗೈಸ್, 3,500 ಆಯಿತು. ಅದ್ರ ಮೇಲ್ಗಡೆ ಹೀಲ್ಸ್ ಕಾಣಿಸ್ತಿಲ್ಲ ವೈಟು. ಸೊ ಸೇಮ್ ಅದನ್ನೇ ನಾನು ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಅಮ್ಮಂಗೂ ಇಷ್ಟ ಆಯಿತು, ಹಂಗಾಗಿ ತೊಗೋತಾ ಇದ್ದೀನಿ ಇವಾಗ. ನಮ್ಮಮ್ಮ ಇನ್ನೊಂದು ಸಜೆಸ್ಟ್ ಮಾಡಿದ್ರು ಗೈಸ್, ಇಲ್ಲಿದೆ ನೋಡಿ ಕೆಳಗಡೆ. ಇದು ಸೇಮ್ ನಂದೇನು ಹೀಲ್ಸ್ ಇದೆ, ಸೇಮ್ ಅದೇ ಥರ ಹೀಲ್ಸ್ ಇದೆ, ಚೆನ್ನಾಗಿತ್ತು. ಬಟ್ ಫುಲ್ ಇದ್ದಾಗ ಚೆನ್ನಾಗಿ ಅನ್ಸಲ್ಲ, ನನಗಿದೆ ಓಕೆ ಅಂತ ಅನಿಸ್ತು.
ಇದನ್ನು ತೊಗೊಂಡಿದ್ದೀನಿ ಇವಾಗ. ಐ ಲೈಕ್ ದಿಸ್ ಕೈಂಡ್ ಆಫ್ ಹೀಲ್ಸ್ ಗೈಸ್. ನಿಮಗೆ ಗೊತ್ತಿರ್ಬೋದು H&Mಗೆ ಶಾಪಿಂಗ್ ಹೋಗಿದ್ದೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ H&M ಅಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಶಾಪಿಂಗ್ ಮಾಡಿದೆ. ಈ ಥರ ಒಂದು ಟಾಪ್ ಲಾಸ್ಟ್ ಟೈಮ್ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೆ. ಅಮ್ಮ ಏನೋ ತೊಗೋಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನನಗೆ ಜುಡಿಯೋಗೆ. ಸೊ ಜುಡಿಯೋಲಿ ಸೇಮ್ ಪೀಸ್ ಸಿಕ್ತು 600 ರುಪೀಸ್ಗೆ. ಸೊ ಇವಾಗ ಶೆಕೆ ಕಾಲ ಇರೋದ್ರಿಂದ ಮೇ ಬಿ ಮನೇಲಿ ಹಾಕೋಬೋದು, ಅಥವಾ ಕೆಲವು ಸಲ ಮೇಲ್ಗಡೆ ಒಂದು ಕೋಟ್ ಹಾಕೊಂಡು ಒಳಗಡೆ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಹಾಗಾಗಿ ತೊಗೊಂಡೆ. ಆ್ಯಂಡ್ ಇದು ಇನ್ಬಿಲ್ಟ್ ಪ್ಯಾಡ್ ಜೊತೆಗೆ ಬರುತ್ತೆ ಒಳಗಡೆ. ಸೊ ಹಾಗಾಗಿ ದಿಸ್ ಒನ್ ಟಾಪ್. ನಂತರ ಈ ಥರ ಆಲ್ರೆಡಿ ಒಂದು ಬ್ಲ್ಯಾಕ್ ಇದೆ. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ಆ್ಯಸ್ ಐ ಸೆಡ್ ಇದೊಂದು ಹೀಲ್ಸ್ ಇಷ್ಟ ಆಯಿತು ಅಂತ ಹೇಳಿದ ನಾನು. ಇದೊಂದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ಹೀಲ್ಸ್ ಅಂತ ತೊಗೊಂಡಿದ್ದೀನಿ. ಏರ್ಪೋರ್ಟ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಸೊ ನಾನು ಆಲ್ಮೋಸ್ಟ್ 4-5 ಪೇರ್ಸ್ ಏನೋ ಆಲ್ರೆಡಿ ಏರ್ಪೋರ್ಟ್ಸ್ನ ಕಳ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಐ ನೋ ಇದನ್ನು ನಾನು ಕಳ್ಕೋಬೋದು ಅಂತ ಹೇಳ್ಬಿಟ್ಟು. ಯೂಶಲಿ ಬೇರೆ ಥರ ಬರ್ತಿತ್ತು ಬಾಕ್ಸು, ಈ ಸಲ ಈ ಥರ ಬಂದಿದೆ ಬಾಕ್ಸು. ಇಫ್ ಯು ಕ್ಯಾನ್ ಸಿ ಬಟ್ ಇಟ್ಸ್ ಓಕೆ. ಇದು ಒಂಥರ ಫ್ಯಾನ್ಸಿ ಆಗಿದೆ. ಇಟ್ಸ್ ಲೈಕ್ ಅ ಚೇಂಜ್ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡ್ತಾರೆ, ಅವಾಗ ಯೂಸ್ ಆಗುತ್ತಿದ್ದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಬೇಸಿಕಲಿ ಮೋರ್ ಲೈಕ್ ಅ ಜಿಮ್ ವೇರ್ ಥರ. ಸೊ ಇದು ಕೂಡ ಇನ್ಬಿಲ್ಟ್ ಪ್ಯಾಡ್ ಇರ್ತಿದ್ರಲ್ಲೂ. ಸೊ ಜಿಮ್ಮಿಗೆ ಹಾಕೋಬೋದು. ಆ್ಯಂಡ್ ಅದ್ರ ಮೇಲೆ ಇದು ರ್ಯಾಪಿಂಗ್ ಟಾಪ್ ಥರ. ಇದು ತುಂಬ ತೆಳು ಇದೆ. ನನ್ನ ಪ್ರಕಾರ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಫಿಟ್ಟಾಗಿ ಕೂತ್ಕೋತಿದೆ. ಈ ಒಂದು ಟಾಪ್ನ ಹೇಗೆ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಥರ ಸ್ಲೀವ್ಸ್ ಇದೆ. ಸ್ಲೀವ್ಸ್ ಪರವಾಗಿಲ್ಲ, ತುಂಬ ಉದ್ದ ಇದೆ. ಆ್ಯಂಡ್ ಬಟ್ಟೆ ಕೂಡ ಸಖತ್ ತೆಳು ಇದೆ. 2000 ರುಪೀಸ್ ಕೊಟ್ಟಿದ್ದೀನಿ ಬರೀ ಈ ಮೇಲ್ಗಡೆದಕ್ಕೆ. ಐನೋ ಇಟ್ಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಇಷ್ಟ ಆದ್ಮೇಲೆ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇದನ್ನು ಬೇಸಿಕಲಿ ಯು ಹ್ಯಾವ್ ಟು ಟೈ ಮೇಲೆ ಥರ ಟೈ ಮಾಡೋದು ಅಂತ. ಐ ಜಸ್ಟ್ ಫೆಲ್ ಲೈಕ್ ಒಳಗಡೆ ಇನ್ನೂ ಬೇರೆ ಏನಾದ್ರು ಹಾಕೋಬೋದು ಅಂತ ಅನ್ನಿಸ್ತು. ಬಟ್ ದಿಸ್ ಇಸ್ ಸೋ ನೈಸ್. ಏನಾದ್ರು ಸ್ಪೋರ್ಟ್ಸ್ ಆಡೋದಕ್ಕೆ ಅಂತಲ್ಲ, ಇದು ಇಲ್ಲಿಂದ ಟೈಮ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಿಮ್ಗೆ ಏನು ಅನ್ನಿಸ್ತು? ನಂಗೆ ಒಳಗಡೆ ಏನು ಅಷ್ಟು ಗ್ರೇಟ್ ಅಂತ ಅನ್ನಿಸ್ತಿಲ್ಲ. ಯೂಶಲಿ ಐ ಯೂಸ್ ಟು ಲೈಕ್ ಸ್ಪೋರ್ಟ್ಸ್ ಬ್ರಾ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಬಟ್ ಹವೆವರ್ ಇದು ಯಾವ ಥರ ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್, ಈ ಒಂದು ಟಾಪ್ನ ನೋಡ್ಬೋದು ಚೆನ್ನಾಗಿ ಕುತ್ಕೊಂಡಿದೆ ಅಂತ. ನನ್ನ ಪ್ರಕಾರ H&Mಗಿಂತ ದಿಸ್ ವಾಸ್ ಲೈಕ್ ಅ ಮಚ್ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಬಿಕಾಸ್ ಇದು ತುಂಬ ಚೆನ್ನಾಗಿ ಸ್ಟ್ರೆಚ್ ಕೂಡ ಆಗುತ್ತೆ. ಈಸ್ ಅಪ್ಪ ಅಮ್ಮ ಇಬ್ಬರು ಮಾರ್ಟಿಗೆ ಹೋಗ್ಬಿಟ್ಟು ಮ್ಯಾಂಗೋ ಎತ್ಕೊಂಬಂದಿದ್ದಾರೆ. ಸೊ ಇವಾಗ ಅದಕ್ಕೆ ಮ್ಯಾಂಗೋ ತಿನ್ನಬೇಕು. ಅದಕ್ಕೆ ಮ್ಯಾಂಗೋ ತಿನ್ನೋಣ ಅಂದ್ಕೊತೀನಿ. ನಾನು ಹೇಳಿದಾಗ ಅಮ್ಮ ಬೇಡ ಪೌಡ್ರ್ ಹಾಕಿರ್ತಾರೆ ಹಂಗೆ ಹಿಂಗೆ ಅಂತಿತ್ತು. ತಮ್ಮ ಸೈಲೆಂಟಾಗಿ ಹೋಗಿ ಎತ್ಕೊಂಬಂದಿದ್ದೆ. ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ಸರಿ ಅಲ್ಲ. ಏನಪ್ಪಜ್ಜಿ? ಹಾಂ, ನೋಡಕ್ಕೆ ಹೆಂಗಿದೆ ನೋಡಿ. ಹುಳಿ ಏನಪ್ಪಜ್ಜಿ? ಹುಳಗಿಳ ಇಲ್ಲ ತಾನೆ? ನಮ್ಮಪ್ಪ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದಾರೆ ನನಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನೋಡ್ರಿ ಮಾವಿನ ಹಣ್ಣು ಹಿಂಗೆ ತಿಂದವ್ರು ಅಂತ. ಗಟ್ಟಿ ಇದೆ ತಾನೆ? ನಾನು ಹೇಳಿದ ಕಡೆ ಇರ್ತಾವೆ, ಹೇಳಿದ್ರೆ ತಗೊಂಡ್ರೆ ಚೆನ್ನಾಗಿರೋದು. ನಾನು ಹೇಳ್ದಾಗ ಕೇಳಲ್ಲ, ಅದಕ್ಕೆ ಹಿಂಗಾಗೋದು. ಅಲ್ಲೇನಪ್ಪಜ್ಜಿ? ಹೌದು, ಮತ್ತೆ ಹೇಳಿದ ಮತ್ತೆ ಕೇಳಲ್ಲ. ಉಲ್ಟಾ ಮಾತಾಡ್ತಾರಲ್ಲ.